ನಮ್ಮ ಚಾನಲ್ ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ ಗೆಳೆಯರೆ. ಇವತ್ತು ನಾವು GTTC ಕ್ಲಾಸ್ ಅನ್ನು ಮುಂದುವರಿಸ್ತಾ ಇದ್ವಿ. ಈಗಾಗಲೇ 19 ಕ್ಲಾಸಸ್ ಅನ್ನು ಐ ಹ್ಯಾವ್ ಸ್ಪೆಷಲಿ ಕಂಡಕ್ಟೆಡ್ ಫಾರ್ GTTC ಕ್ಲಾಸಸ್ ದಟ್ ಫಾರ್ ದ ಜಾಬ್ ಪರ್ಪೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಯಾವುದಕ್ಕೆ ಲೆಕ್ಚರರ್ ಆಗಿರ್ಬೋದು. ಓಕೆ, ಲೆಕ್ಚರರ್, ಇನ್ಸ್ಟ್ರಕ್ಟರ್ ಗ್ರೇಡ್ 2, ಟೆಕ್ನಿಷಿಯನ್ ಗ್ರೇಡ್ 3 ಆ್ಯಂಡ್ ಗ್ರೇಡ್ 4 ಈ ಎಲ್ಲ ಪೋಸ್ಟ್ಗೆ ತಯಾರಿ ಮಾಡಿಸೋದಕ್ಕೆ ಸಲುವಾಗಿ ನಾನು ಈ GTTC ಕ್ಲಾಸಸ್ ಅನ್ನು ಮಾಡ್ತಾ ಇದ್ದೀನಿ. ದಟ್ ಟು ಸ್ಪೆಸಿಫಿಕಲಿ ಫೋಕಸ್ಡ್ ಟು ಮೆಕಾಟ್ರಾನಿಕ್ಸ್, ECE ಹಾಗೂ ಟ್ರಿಪಲ್ ಇ. ಇವರಿಗೆ ಟೆಕ್ನಿಕಲ್ ಪೇಪರ್ ಏನಿದೆ ಅಲ್ವಾ, ಈ ಟೆಕ್ನಿಕಲ್ ಪೇಪರಲ್ಲಿ ಮ್ಯಾಂಡೇಟರಿ ಆಗಿ ನೀವು 100ಕ್ಕೆ 100 ಮಾರ್ಕ್ಸು ಪಡೆಯೋದು ತುಂಬ ಮುಖ್ಯವಾಗಿರುತ್ತೆ. ಸೊ ಇಲ್ಲಿ ಆಲ್ರೆಡಿ ಸಿಲೆಬಸ್ಸನ್ನು ಸಹ ಕೊಟ್ಟಿದ್ರು. ಆ ಸಿಲೆಬಸ್ ಪ್ರಕಾರ ನಾವು ಕೋರ್ಸು ಸಹ ಮಾಡಿದ್ದೀವಿ ಗೈಸ್. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ದಯಮಾಡಿ ಈ ನಂಬರ್ಗೆ ಕರೆ ಮಾಡಿ. ಈಗಲೇ ಅಪ್ಲಿಕೇಶನ್ ಲಿಂಕ್ ಆಲ್ರೆಡಿ ಓಪನ್ ಆಗಿದೆ. ಐ ರಿಕ್ವೆಸ್ಟ್ ಆಲ್ ಆಫ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್ ಇನ್ ಎಲೆಕ್ಟ್ರಿಕಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಮೆಕಾಟ್ರಾನಿಕ್ಸ್ ಆಗಿರ್ಬೋದು, ಅಥವಾ ಮಾಸ್ಟರ್ಸ್ ಇನ್ ಮೆಕಾಟ್ರಾನಿಕ್ಸ್ ಆಗಿರ್ಬೋದು, ಮಾಸ್ಟರ್ಸ್ ಇನ್ CSE ಆಗಿರ್ಬೋದು, ಆ್ಯಂಡ್ ಮಾಸ್ಟರ್ಸ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಮೇಜರ್ಲಿ ಮೆಕಾಟ್ರಾನಿಕ್ಸ್ ಹಾಗೂ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅವರಿಗೆ ಬೇಜಾನ್ ವೇಕೆನ್ಸೀಸ್ ಇದ್ದಾವೆ. ದಟ್ ಈಸ್ ಫಾರ್ ಮಾಸ್ಟರ್ಸ್ ಆಸ್ ವೆಲ್ ಆಸ್ ಫಾರ್ ಡಿಪ್ಲೊಮಾ, ಈವನ್ ಫಾರ್ ಟ್ರಿಪಲ್ ಇ ಗೈಸ್. ಸೊ ಅಪ್ಲಿಕೇಶನ್ನ ಇವತ್ತಿನ ದಿನನೇ ಅಪ್ಲೈ ಮಾಡ್ಕೊಳ್ಳಿ. ಆ ಅಪ್ಲಿಕೇಶನ್ ಎಂಡ್ ಡೇಟ್ ಇನ್ನೂ ಕೊನೆ ತನಕ ಕೊಟ್ಟಿಲ್ಲ. ಕೊನೆ ಡೇಟ್ ಯಾವತ್ತು ಅಂತ ಇನ್ನೂ ಮೆನ್ಷನ್ ಮಾಡಿಲ್ಲ. May 18th ಇಂದು ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ನು ಅಪ್ಲೈ ಮಾಡೋದು. ನನ್ನ ಅನಿಸಿಕೆ ಪ್ರಕಾರ ಅವರ್ ಗೆಸ್ ಪ್ರಕಾರ ಜೂನ್ 17 ತನಕ ಇದೆ ಆ್ಯಕ್ಚುಲಿ ಓಪನ್ ಇರಬೇಕು ಗೈಸ್. 1 ಮಂತ್. ಬಟ್ ವೈ ಟು ವೇಸ್ಟ್ ಆ್ಯಂಡ್ ವೈ ಟು ವೆಯ್ಟ್, ರೈಟ್? ಸೊ ಇವತ್ತಿನ ದಿನನೇ, ಇವತ್ತೇ, ಈಗಲೇ ನೀವು ಈ ವಿಡಿಯೋ ನೋಡಿದ್ದೆ ಇಮಿಡಿಯೇಟ್ ಆಗಿ GTTC ಲಿಂಕು ಸಹ ನಾನು ಇಲ್ಲಿ ಕೆಳಗಡೆ ಹಾಕಿರ್ತೀನಿ, KE ಅಪ್ಲಿಕೇಶನ್ ಲಿಂಕ್ನ. ಇಮಿಡಿಯೇಟ್ ಆಗಿ ಯಾರ್ಯಾರು ಜಾಬ್ನ ಪಡಿಬೇಕಂತಿದ್ರ ಸೀರಿಯಸ್ ಆಸ್ಪಿರೆಂಟ್ಸ್ಗೆ ಎಲ್ಲರಿಗೂ ಹೇಳೋದೊಂದೇ, ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೊಳ್ಳಿ. ಆದ ನಂತರ ತಯಾರಿ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಮೆಟೀರಿಯಲ್ ಇಲ್ಲ ಅಂದಲ್ಲಿ ನಾವು ಕೋರ್ಸು ಸಹ ಮಾಡಿದ್ವಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ಪರ್ಟಿಕ್ಯುಲರ್ ನಂಬರ್ 8073568849. So course ready there guys. You guys can contact this number and get the details and start preparing as soon as possible. So ಇವತ್ತು ನಾವು GTTC ಕ್ಲಾಸ್ ಅಲ್ಲಿ 20ನೇ ಕ್ಲಾಸ್ ಅನ್ನು ಮುಂದುವರಿಸ್ತಾ ಇದ್ವಿ. ವೆರಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಎಕ್ಸಾಮಿನೇಷನ್ ಕೇಳುವಂತಹ ಚಾನ್ಸಸ್ ಜಾಸ್ತಿನೇ ಇದೆ. ಇದರಲ್ಲಿ ಡೆಫಿನೆಟ್ ಆಗಿ 1 or 2 ಮಾರ್ಕ್ಸ್ ಬಂದೇ ಬರುತ್ತೆ. So let us continue guys. See the very first question which is related to the Maxwell's equation. ಮ್ಯಾಕ್ಸ್ವೆಲ್ಸ್ ಬಗ್ಗೆ ಗೊತ್ತಿದ್ದಾರೆ ನಿಮಗೆ. ಮ್ಯಾಕ್ಸ್ವೆಲ್ ಅನ್ನೋರು ಒನ್ ಆಫ್ ದಿ ಸೈಂಟಿಸ್ಟ್, ರೈಟ್? ಆ ಸೈಂಟಿಸ್ಟ್ ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತಂದರೆ, ನಮಗೆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ನಡೆಯುವಂತಹ ಒಂದು ಡಿಫ್ರೆನ್ಸಸ್ನ ನಮ್ಮ ಕಣ್ಣು ಮುಂದೆ ತೊಗೊಂಡ್ಬಂದಿದ್ದಾರೆ. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ಬರುವಂತಹ ನೇಚರ್. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ನೇಚರ್ ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಹಾಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಒಟ್ಟಿಗೆ ಟ್ರಾವೆಲ್ ಆಗಬೇಕಾಯ್ತಾಗ ಆ ವೇವ್ ನೇಚರಿಂದ ಬರೋಂತಹ ಎಫೆಕ್ಟ್ಸ್ ವೆನ್ ವಿ ಪಾಸ್ ಇಟ್ ಥ್ರೂ ದ ಮೆಟೀರಿಯಲ್ಸ್, ವೆನ್ ಇಟ್ ಪಾಸ್ ಇಟ್ ಥ್ರೂ ದ ಮೆಟೀರಿಯಲ್ಸ್, ವೆನ್ ಇಟ್ ಪಾಸ್ ಇಟ್ ಥ್ರೂ ದ ಏರ್, ವೆನ್ ಯು ಪಾಸ್ ಇಟ್ ಥ್ರೂ ದ ಮೀಡಿಯಮ್, ಆರ್ ವೆನ್ ಯು ಪಾಸ್ ಇಟ್ ಥ್ರೂ ದ ಆಬ್ಜೆಕ್ಟ್ಸ್, ಏನು ಡಿಫ್ರೆನ್ಸಸ್ ಬರುತ್ತೆ. ಅದರಲ್ಲಿ ಡೈವರ್ಜೆನ್ಸ್ ಅನ್ನೋ ಒಂದು ಟಾಪಿಕ್ ಇದೆ. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಎಕ್ಸ್ಪ್ಲೇಷನ್ನ ಸಹ ನೀವು ನೋಡ್ಕೋಬಹುದು. So today the question is all about Maxwell's divergence equation for the magnetic field is given by ಯಾವುದು ನೋಡಿ. ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಹಾಗೂ ಎಲೆಕ್ಟ್ರಿಕ್ ಫೀಲ್ಡ್ಗೆ ಸಪ್ರೇಟ್ ಆಗಿ ಇಕ್ವೇಶನ್ಸ್ ಇದಾವೆ. ಬಟ್ ಮ್ಯಾಕ್ಸ್ವೆಲ್ಸ್ ಡೈವರ್ಜೆನ್ಸ್ ಇಕ್ವೇಶನ್ ಅಂತಂದ್ರೆ, ಮ್ಯಾಕ್ಸ್ವೆಲ್ಸ್ ಡೈವರ್ಜೆನ್ಸ್ ಅಂತ ತಗೊಂಡ್ರೆ ಗಾಯ್ಸ್, ಡೈವರ್ಜೆನ್ಸ್ ಆಫ್ ಎನಿ ವೆಕ್ಟರ್ ಕ್ವಾಂಟಿಟಿ ಏನು ಬರುತ್ತೆ ನಿಮಗೆ? ಡೈವರ್ಜೆನ್ಸ್ ಆಫ್ ಎ ವೆಕ್ಟರ್ ಈಸ್ ಆಲ್ವೇಸ್ ಟೆಂಡ್ಸ್ ಟು 0. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ನಿಮಗೆ ಇದು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ, ನಮ್ಮ ಕೋರ್ಸಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇದೆ. ಸೊ ಅದರ್ ಮ್ಯಾಕ್ಸ್ವೆಲ್ಸ್ ಇಕ್ವೇಶನ್ ಬಗ್ಗೆ ನಾನು ಸ್ವಲ್ಪ ಫೋಕಸ್ ಮಾಡಬೇಕಂತ ಇದೆ. ಇಲ್ಲಿ ನೋಡಿ, ಮ್ಯಾಕ್ಸ್ವೆಲ್ಸ್ ಇಕ್ವೇಶನ್ ಫಾರ್ ಡಿಫರೆನ್ಷಿಯಲ್ ಫಾರ್ಮಲ್ಲಿ ಇದು ಕೊಟ್ಟಿದೆ, ಹಾಗೂ ಇಂಟಿಗ್ರಲ್ ಫಾರ್ಮಲ್ಲಿ ಈ ಪರ್ಟಿಕ್ಯುಲರ್ ಇಕ್ವೇಶನ್ಸ್ ಕೊಟ್ಟಿದ್ದಾರೆ. ಡಿಫರೆನ್ಷಿಯಲ್ ಫಾರ್ಮಲ್ಲಿ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಡೆಲ್ ಡಾಟ್ ಇ ಬಾರ್ ಇಸ್ಕಲ್ಸ್ ಟು ರೋ ಬೈ ಎಪ್ಸಿಲಾನ್ ನಾಟ್. ಇದು ಒಂದು ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಇಕ್ವೇಶನ್ ಆಗಿರುತ್ತೆ ಗೈಸ್ ವೆನ್ ಇಟ್ ಕಮ್ಸ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ಸ್. ಓಕೆ, ಅದೇ ಥರ ಈ ಕ್ರಾಸ್ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ,
ಇದರಲ್ಲಿ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಮೈನಸ್ ಆಫ್ ಡೋ ಬಿ ಬಾರ್ ಬೈ ಡೋ ಟಿ ವಿತ್ ರೆಸ್ಪೆಕ್ಟ್ ಟು ದ ಟೈಮ್ ವೇರಿಂಗ್ ಫೀಲ್ಡ್ಸ್ ಅನ್ಮಾತಿದ್ದು ಏನು ಟೈಮ್ ವೇರಿಂಗ್ ಫೀಲ್ಡ್ಸ್ ಅಪ್ಲೈ ಆಗುತ್ತೆ. ಇಲ್ಲಿ ನಿಮಗೆ ಟೈಮ್ ವೇರಿಂಗ್ ಫೀಲ್ಡ್ಸ್ ಇಲ್ಲ. ವೆನ್ ದೇರ್ ಇಸ್ ನೋ ಟೈಮ್ ವೇರಿಂಗ್ ಫೀಲ್ಡ್ ಬಟ್ ವೆನ್ ಯು ಅಪ್ಲೈ ದಿಸ್ ಪರ್ಟಿಕ್ಯುಲರ್ ಈಕ್ವೇಶನ್ ಫಾರ್ ಎ ಟೈಮ್ ವೇರಿಂಗ್ ಫೀಲ್ಡ್ ಇಟ್ ಬಿಕಮ್ಸ್ ಝೀರೋ ಗೈಸ್. ನೆನ್ಪಿಟ್ಕೊಳ್ಳಿ, ಡೆಲ್ ಡಾಟ್ ಟಿ ಬಾರ್ ಏನಾಗ್ಬಿಡುತ್ತೆ, ಝೀರೋ ಆಗೋಗ್ಬಿಡುತ್ತೆ. ಬಿಕಾಸ್ ಇನ್ ದ ಚಾರ್ಜ್ ಫ್ರೀ ರೀಜನ್ ನಿಮಗೆ ಡೋ ಬಿಕಮ್ಸ್ ಈಕ್ವಲ್ಸ್ ಟು ಝೀರೋ. ಸೊ ದಟ್ ಇಸ್ ವೈ ಡೆಲ್ ಡಾಟ್ ಟಿ ಬಾರ್ ಈಕ್ವಲ್ ಝೀರೋ ಆಗ್ಬಿಡುತ್ತೆ. ಬಟ್ ಈ ಈಕ್ವೇಶನ್ನ ಇಂಪಾರ್ಟೆನ್ಸ್ ಏನಂತಂದ್ರೆ ಮ್ಯಾಕ್ಸ್ವೆಲ್ಸು ಕೊಟ್ಟಿರುವಂತಹ ಈಕ್ವೇಶನ್ ಒಂದು ಚಾರ್ಜ್ ಫ್ರೀ ರೀಜನ್ ಕೊಟ್ಟಿದ್ದಾರೆ, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇದ್ದಾಗ ಕೊಟ್ಟಿದ್ದಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇದ್ದಾಗ ಕೊಟ್ಟಿದ್ದಾರೆ. ಇವೆರಡು ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ ಅಪ್ಲಿಕೇಬಲ್ ಆಗುತ್ತೆ ಗೈಸ್. ಇವೆರಡು ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ ಅಪ್ಲೈ ಆಗುತ್ತೆ. ಬಟ್ ಟೈಮ್ ವೇರಿಂಗ್ ಫೀಲ್ಡ್ ಯಾವಾಗ, ಟೈಮ್ ವೇರಿಂಗ್ ಫೀಲ್ಡ್ ಇಲ್ಲದೆ ಇದ್ದಾಗ. ಓಕೆ, ಟೈಮ್ ವೇರಿಂಗ್ ಫೀಲ್ಡ್ ಇಲ್ಲದೆ ಇದ್ದಾಗ ಅಂತಂದ್ರೆ ಸ್ಟ್ಯಾಟಿಕ್ ಫೀಲ್ಡ್. ಓಕೆ, ಏನು ಸ್ಟ್ಯಾಟಿಕ್ ಫೀಲ್ಡ್ ನೆನ್ಪಿಟ್ಕೊಳ್ಳಿ. ಸೊ ಈಗ ಡೆಲ್ ಡಾಟ್ ಬಿ ಬಾರ್ ಈಕ್ವಲ್ಸ್ ಟು ಝೀರೋ. ಓಕೆ, ಇದು ನಮ್ಮ ಮ್ಯಾಕ್ಸ್ವೆಲ್ಸ್ ಒನ್ ಆಫ್ ದಿ ಡೈವರ್ಜೆನ್ಸ್ ಈಕ್ವೇಶನ್ ಫಾರ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದಾಗ ನಿಮ್ಮ ಮೈಂಡಲ್ಲಿ ಬರಬೇಕಿದ್ದು ಬಿ ಗೈಸ್. ಈ ಬಂತು ಅಂತಂದ್ರೆ ನೀವು ಯು ಆರ್ ಇನ್ ದ ರಾಂಗ್ ಡೈರೆಕ್ಷನ್ ಅಂತ ಅರ್ಥ. ಓಕೆ, ಈ ಬಾರ್ ಬಂತು ಅಂದ್ರೆ ಇಟ್ ಈಸ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್, ನೆನ್ಪಿಟ್ಕೊಳ್ಳಿ. ಓಕೆ, ಅಂಡ್ ಈಗ ಡೆಲ್ ಕ್ರಾಸ್ ಬಿ ಬಾರ್ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಡಾಟ್ ಜೆ ಬಾರ್ ಪ್ಲಸ್ ಮ್ಯೂ ನಾಟ್ ಇಂಟು ಎಪ್ಸಿಲಾನ್ ನಾಟ್ ಡೋ ಇ ಬಾರ್ ಬೈ ಡೋ ಟಿ. ಇಲ್ಲಿ ಟೈಮ್ ವೇರಿಂಗ್ ಫೀಲ್ಡು ಇದೆ ಹಾಗೂ ಮ್ಯೂ ನಾಟ್ ಇಂಟು ಜೆ ಬಾರು ಇದೆ. ಈ ತರ ಈಕ್ವೇಶನ್ಸ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಇಲ್ಲಿ ನೋಡಿ ಟೈಮ್ ವೇರಿಂಗ್ ಫೀಲ್ಡ್ ವಿತ್ ರೆಸ್ಪೆಕ್ಟ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಹಾಗೂ ಎಲೆಕ್ಟ್ರಿಕ್. ಅಂದ್ರೆ ಏನು, ಪರ್ಮಿಯಾಬಿಲಿಟಿನೂ ಇದೆ, ಪರ್ಮಿಟಿವಿಟಿನೂ ಇದೆ. ರೈಟ್, ಅದೇ ತರ ಪರ್ಮಿಯಾಬಿಲಿಟಿ ವಿತ್ ಜೆ ಬಾರ್ ಸಹ ಇದೆ. ಜೆ ಬಾರ್ ಅಂದ್ರೆ ಏನು, ಕರೆಂಟ್ ಡೆನ್ಸಿಟಿ. ಸೊ ಈಗ ಈ ಕರೆಂಟ್ ಡೆನ್ಸಿಟಿ ಅಂತ ಇದ್ದಾಗ ಈ ಟರ್ಮಿನಾಲಜಿನ ನಾವು ಹೇಗೆ ತಗೊಂಡ್ಬಂದಿವಿ ಅಂತಂದ್ರೆ ಈ ಪರ್ಟಿಕ್ಯುಲರ್ ಇಕ್ವೇಶನ್ ನೀವು ಡೋ ಇ ಬಾರ್ ಬೈ ಡೋ ಟಿ ಅನ್ನೋದು ಏನಕ್ಕೆ ನೋಡ್ತಾ ಇದೀರಲ್ವಾ, ಈ ಇಕ್ವೇಶನ್ ಬಂದಿರೋವಂಥದ್ದು ಒಂದು ಸ್ಪೆಷಲ್ ಫಂಕ್ಷನಾಲಿಟಿ ಅನ್ನೋದು ಬಂದಿದೆ, ದಟ್ ಈಸ್ ಬೈ ದ ಹೆಲ್ಪ್ ಆಫ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಓಕೆ, ಸೊ ನೀವೇನು ನೆನ್ಪಿಟ್ಕೊಳ್ಳಿ ಅಂತಂದ್ರೆ ಈ 4 ಈಕ್ವೇಶನ್ಸ್ನ ನೆನ್ಪಿಟ್ಕೊಳ್ಳಿ, ವಿಚ್ ಹೆಲ್ಪ್ಸ್ ಯು ವೆರಿ ವೆರಿ ಲಾಟ್. ಬಿಕಾಸ್ ಈ 4 ಈಕ್ವೇಶನ್ಸಿನ ಮೇಜರ್ ಇಂಪಾರ್ಟೆನ್ಸ್ ಅಂಡ್ ಸಿಗ್ನಿಫಿಕೆನ್ಸ್ ಏನು ಅನ್ನೋದು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂಡ್ ಐ ಡೋಂಟ್ ಲೈಕ್ ಟು ಎಕ್ಸ್ಪ್ಲೈನ್ ಇಟ್ ಒನ್ಸ್ ಅಗೇನ್. ಸೊ ಪ್ಲೀಸ್ ಡೂ ರಿಮೆಂಬರ್ ದೀಸ್ ಸ್ಪೆಷಲ್ ಈಕ್ವೇಶನ್ಸ್. ಓಕೆ, ಸಾರಿ, ಇಲ್ಲಿ ಡೆಲ್ ಡಾಟ್ ಕ್ರಾಸ್ ಬಂದ್ಬಿಟ್ಟು ನಾನು ಹಾಕಿದ್ದೀನಿ ಗೈಸ್. ದಿಸ್ ಈಸ್ ರಾಂಗ್ ಆನ್ಸರ್. Del dot b bar is equals to 0. This is your right answer. Okay, this is your right answer. Whereas cross product saha nimage 0 barutte, but which is not correct. This is also not applicable. This is also not applicable. So R ಅನ್ನೋದು ನಾವು ಟರ್ಮಿನಾಲಜಿ ಯೂಸೇ ಮಾಡಲ್ಲ ನಮ್ಮ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಲ್ಲಿ. where ರೇಡಿಯಸ್ ಅನ್ನೋದು ಎಲ್ಲಿ ಬರೋದೇ ಇಲ್ಲ. ಸೊ ದಿಸ್ ಇಕ್ವೇಶನ್ಸ್ ಬೋತ್ ಆರ್ ನಾಟ್ ಅಪ್ಲಿಕಬಲ್. ಈ ಬೋತ್ ಇಕ್ವೇಶನ್ಸ್ ಅಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು. ವೇರ್ ಕ್ರಾಸ್ ಪ್ರಾಡಕ್ಟ್ ಅನ್ನೋದು ನಿಮಗೆ ಬರೋದು ಎಲ್ಲಿ ನೋಡಿ, ಕ್ರಾಸ್ ಪ್ರಾಡಕ್ಟ್ ಕಮ್ಸ್ ಬಟ್ ನಾಟ್ ಫಾರ್ ಝೀರೋ ಈಕ್ವಾಲೇಷನ್ ಆರ್ ಈಕ್ವಾಲೆಂಟ್. ಕ್ರಾಸ್ ಪ್ರಾಡಕ್ಟ್ ಬಂದಾಗ ನಿಮಗೆ ಝೀರೋ ಯಾವಾಗಲೂ ಬರಲ್ಲ. ಇಟ್ ಹ್ಯಾಸ್ ಸಮ್ ಸಿಗ್ನಿಫಿಕೆನ್ಸ್ ವ್ಯಾಲ್ಯೂಸ್. ಓಕೆ, ಬಾರ್ ಎಲೆಕ್ಟ್ರಿಕ್ ಫೀಲ್ಡ್ ಆಸ್ ವೆಲ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಅಂಡ್ ಸಿಮಿಲರ್ಲಿ ಫಾರ್ ಇಂಟಿಗ್ರಲ್ ಫಾರ್ಮ್ ನೋಡ್ಕೊಂಡ್ರೆ ನಿಮ್ಗೆ ಇಂಟಿಗ್ರಲ್ ಫಾರ್ಮ್ ಅಲ್ಲಿ ಈ ತರ ವೇರಿಯೇಷನ್ಸ್ ಇದಾವೆ ಗೈಸ್. ಓಕೆ, ಇಂಟಿಗ್ರಲ್ ಫಾರ್ಮ್ ಅಲ್ಲಿ ನೋಡಿ ಏನ್ ಕೊಟ್ಟಿದ್ದಾನೆ, ಕ್ಲೋಸ್ಡ್ ಕಾಂಟರ್ ಇಂಟಿಗ್ರಲ್ ಆಫ್ ಇ ಬಾರ್ ಡಾಟ್ ಡಿ ಎ ಬಾರ್ ಇಸ್ ಈಕ್ವಲ್ಸ್ ಟು, ಇದು ಒಂದು ಕ್ಯೂ ಎನ್ಕ್ಲೋಸ್ಡ್ ರೀಜನ್ಗೆ ಕೊಟ್ಟಿರೋ ತರ. ಓಕೆ, ನೀವು ಆಂಪೇರ್ ಸರ್ಕ್ಯೂಟ್ಸ್ ಎಲ್ಲ ನೋಡಿರ್ತೀರಾ. ಓಕೆ, ಆ ಈಕ್ವೇಶನ್ ಜಾಸ್ತಿ ರಿಲಿವೆಂಟ್ ಆಗುತ್ತೆ. ಅಂಡ್ ದೆನ್ ಕ್ಲೋಸ್ಡ್ ಕಾಂಟರ್ ಇಂಟಿಗ್ರಲ್ ಆಫ್ ಇ ಬಾರ್ ಡಾಟ್ ಡಿ ಎಲ್ ಬಾರ್ ಇಸ್ ಈಕ್ವಲ್ಸ್ ನೋಡಿ ಮೈನಸ್ ಆಫ್ ಇಂಟಿಗ್ರಲ್ ಆಫ್ ಡೋ ಬಿ ಬಾರ್ ಬೈ ಡೋ ಟಿ ಡಾಟ್ ಡಿ ಎ. ಇದು ಇಟ್ ಜಸ್ಟ್ ಇಂಟಿಗ್ರಲ್ ಫಾರ್ಮ್ ಆಫ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್ ವಿತ್ ಟೈಮ್ ವೇರಿಂಗ್ ಫೀಲ್ಡ್ಸ್ ಅನ್ಬೋದು. ಆದ್ಮೇಲೆ ಕ್ಲೋಸ್ಡ್ ಕಾಂಟರ್ ಇಂಟಿಗ್ರಲ್ ಆಫ್ ಬಿ ಬಾರ್ ಡಾಟ್ ಡಿ ಎಲ್ ಬಾರ್ ಇಸ್ ಈಕ್ವಲ್ಸ್ ಟು 0. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಡೈವರ್ಜೆನ್ಸ್ ಆಫ್ ಎ ವೆಕ್ಟರ್ ಬಂದ್ಬಿಟ್ಟು 0 ಬರುತ್ತೆ. ಅಂಡ್ ದೆನ್ ನೋಡಿ ಕ್ಲೋಸ್ಡ್ ಕಾಂಟರ್ ಇಂಟಿಗ್ರಲ್ ಆಫ್ ಬಿ ಬಾರ್ ಡಾಟ್ ಡಿ ಎಲ್ ಬಾರ್ ಬಂದ್ಬಿಟ್ಟು ಏನ್ ಬರುತ್ತೆ, ಇಟ್ ಈಸ್ ನಥಿಂಗ್ ಬಟ್ ಮ್ಯೂ ನಾಟ್ ಇಂಟು ಐ ಎನ್ಕ್ಲೋಸ್ಡ್, ಆದ ನಂತರ ಮ್ಯೂ ನಾಟ್ ಇಂಟು ಎಪ್ಸಿಲಾನ್ ನಾಟ್ ಇಂಟಿಗ್ರಲ್ ಆಫ್ ಡೋ ಇ ಬಾರ್ ಬೈ ಡೋ ಟಿ. ನಿಮಗೆ ಒನ್ ಸೈಡ್ ಈಕ್ವೇಶನ್ಸ್ ನೆನ್ಪಿಟ್ಕೊಂಡ್ರೆ ಸಾಕು ಗಾಯ್ಸ್, ಅದರ್ ಸೈಡ್ ನೀವು ಈಸಿಯಾಗಿ ಫಾರ್ಮ್ ಮಾಡ್ತೀರಾ. ನಾಟ್ ಎ ಬಿಗ್ ಡೀಲ್. ಓಕೆ, ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ವಿಚ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೋಡಿ ದ ಸೆಕೆಂಡ್ ಕ್ವಶನ್ ಹತ್ರ ಬಂದ್ರೆ, the second question is about, so the second question which is a very important function with respect to the relationship of energy relation. ಏನು the photons of energy ಅನ್ನೋದು, ನೀವು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ತಗೊಂಡಿದ್ದಾಗ ಒಂದು ಮೆಟೀರಿಯಲ್ಸ್ ತಗೊಳ್ಳಿ, ಆ ಮೆಟೀರಿಯಲ್ಸ್ ಅಲ್ಲಿ ಯಾವುದೇ ಒಂದು ಮೆಟೀರಿಯಲ್ ಅಂತ ತಗೊಂಡ್ರೆ ಆ ಮೆಟೀರಿಯಲ್ಗೆ ಏನಿರುತ್ತೆ, ಸಮ್ ಮೆಟಲ್ ಪ್ರಾಪರ್ಟಿ ಎಲೆಕ್ಟ್ರಾನ್ಸ್ ಅನ್ನೋದು ಏನಾದ್ರು ಇತ್ತು, ಆಟೋಮಿಕ್ ಸ್ಟ್ರಕ್ಚರ್ ಏನಾದ್ರು ಇತ್ತಂತಂದ್ರೆ ಅದರಲ್ಲಿ ಡೆಫಿನೆಟ್ ಆಗಿ ನಿಮಗೆ ಎಲೆಕ್ಟ್ರಾನ್ಸ್ ಇದ್ದೇ ಇರುತ್ತೆ.
ಅಂತ ಅಂದಮೇಲೆ ಆ ಫೋಟಾನ್ಸ್ ಆಫ್ ಎನರ್ಜಿ, ಐ ಮೀನ್ ದ ಲೈಟ್ನ ಇನ್ಸಿಡೆಂಟ್ ಬಿದ್ದಾಗ ಲೈಟಿನ ಆಕರ್ಷಣೆ, ಐ ಮೀನ್ ಇನ್ ದ ಫಾರ್ಮ್ ಆಫ್ ಲೈಟ್ ಅಂಡ್ ಹೀಟ್ ಏನು ಬರುತ್ತಲ್ವಾ, ದ ಸನ್ ಇನ್ಸ್ ಎನರ್ಜಿ, ಆ ಎನರ್ಜಿ ಬಿದ್ದಾಗ ನಿಮಗೆ ಏನಾಗುತ್ತೆ, ಸಮ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಆ ಎನರ್ಜಿನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ದ ರಿಲೇಶನ್ಶಿಪ್ ಬಿಟ್ವೀನ್ ದ ಎನರ್ಜಿ, ಫ್ರೀಕ್ವೆನ್ಸಿ, ವೇವ್ ಲೆಂತ್ ಹಾಗೂ ಪ್ಲಾಂಕ್ಸ್ ಕಾನ್ಸ್ಟೆಂಟು. ಇದು ನಾವು ಪ್ರತಿಯೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗೆ ಡಿಫೈನ್ ಮಾಡ್ತೀವಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂದ್ರೆ ನಿಮ್ಮ ಮೈಂಡಲ್ಲಿ ಬರಬೇಕು, ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಇನ್ಫ್ರಾರೆಡ್ ವೇವ್ಸ್, ಗಾಮಾ ರೇಸ್, ಎಕ್ಸ್ ರೇಸ್, ಓಕೆ, ಅಲ್ಟ್ರಾವೈಲೆಟ್ ಲೈಟ್ ಎಲ್ಲಾನು ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗುತ್ತೆ. ಯಾಕಂದ್ರೆ ಅದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಈಗ ಆ ಥರ ಫೀಲ್ಡ್ಸ್ ಟ್ರಾವೆಲ್ ಆಗಬೇಕಾದಾಗ ಏನಾಗುತ್ತೆ, ನಿಮಗೆ ಅದಕ್ಕೆ ಕೆಲವು ಎನರ್ಜಿ ಇರುತ್ತೆ. ಆ ಎನರ್ಜಿ ಏನು, ಎಷ್ಟಿರುತ್ತೆ, ಏನು ಅದು ನಮ್ಗೆ ಗೊತ್ತಿಲ್ಲ. ಬಟ್ ಅದು ಡಿಪೆಂಡ್ಸ್ ಆನ್ ಸಮ್ ಪರ್ಟಿಕ್ಯುಲರ್ ಫ್ಯಾಕ್ಟರ್ಸ್. ಏನು, ಒಂದು ಫ್ರೀಕ್ವೆನ್ಸಿ, ಅದನ್ನ ನೂ ಅಂತ ಕರಿತೀರಾ, ವೇವ್ ಲೆಂತ್ ಅದನ್ನ ಲ್ಯಾಂಬ್ಡಾ ಅಂತ ಕರಿತೀರಾ, ಹಾಗೂ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅದನ್ನ ಹೆಚ್ ಅಂತ ಕರಿತೀರಾ. ಇದರಲ್ಲಿ ಈಕ್ವೇಶನ್ ಅನ್ನು ನೆನ್ಪಿಟ್ಕೊಳ್ಳಿ. ಈ ಈಕ್ವೇಶನ್ ನಿಮಗೆ ಯಾವಾಗಲೂ ಹೆಲ್ಪ್ ಆಗುತ್ತೆ. ಐ ಮೀನ್ ಆನ್ಸ್ಟೀನ್ ಅವರು ಕೊಟ್ಟಿರೋಂತಹ ಈಕ್ವೇಶನ್ಸ್ ಅವ್ರು ಇಲ್ಲದೆ ಇರ್ಬೋದು, ಬಟ್ ಅವ್ರ ಈಕ್ವೇಶನ್ಸ್ ಎಲ್ಲ ಕಡೆನೂ ಹೋಗ್ತಾನೆ ಇರುತ್ತೆ ಗೈಸ್. ಆ ರಿಲೇಷನ್ಸ್ ಇಲ್ಲದೆ ನಾವು ಯಾವುದೋ ಒಂದು ಔಟ್ಪುಟ್ಸ್ನ ತೆಗೆಯೋದು ಫಿಸಿಕ್ಸ್ ಅಲ್ಲಿ ವೆರಿ ಡಿಫಿಕಲ್ಟಿ, ರೈಟ್? ಸೊ ಅದೇ ತರ ನೋಡಿ, ಇ ಈಸ್ ಈಕ್ವಲ್ಸ್ ಟು ಹೆಚ್ ಇಂಟು ನೂ ಅಂತ ಹೇಳ್ಬಿಟ್ಟು ಅವರು ನಮಗೆ ಈಕ್ವೇಶನ್ ಕೊಟ್ಟಿದ್ದಾರೆ. ಈಕ್ವೇಶನ್ ನೆನ್ಪಿಟ್ಕೊಳ್ಳಿ. ಎನರ್ಜಿ ಬಂದ್ಬಿಟ್ಟು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಹಾಗೂ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈಗ ಎನರ್ಜಿನ ಇನ್ನೊಂದು ಫಾರ್ಮ್ ಅಲ್ಲಿ ಬರಿಬೋದು. ಏನು, ಈ ಫ್ರೀಕ್ವೆನ್ಸಿನ ನೀವು ವೆಲಾಸಿಟಿ ಆಫ್ ದ ಲೈಟ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ಅಂತ ಬರೀಬಹುದು. ನೋಡಿ, ಸಿ ಬೈ ಲ್ಯಾಂಬ್ಡಾ ಅಂತಾನು ಬರೀಬಹುದು. ಏನು, ವೇರ್ velocity, I mean frequency is equals to, where frequency or nu is equals to velocity by lambda ಅಂತಾನು ಬರೀಬಹುದು. ನೆನ್ಪಿಟ್ಕೊಳ್ಳಿ, lambda is equals to 2 pi by beta ಅಂತಾನು ಬರೀಬಹುದು. ಇದು ಅನದರ್ ಫಾರ್ಮುಲಾ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಸೊ ಬೀಟಾ ಬಂದ್ಬಿಟ್ಟು ನಿಮಗೆ ಫೇಸ್ ಶಿಫ್ಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಈಗ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ. ಲ್ಯಾಂಬ್ಡಾ ಬಂದ್ಬಿಟ್ಟು ಏನು, ವೇವ್ ಲೆಂತ್. ವೇವ್ ಲೆಂತ್ ಬಂದ್ಬಿಟ್ಟು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, 2 pi by ಬೀಟಾ ಮೇಲೆ. ನೂ ಬಂದ್ಬಿಟ್ಟು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸಿ ಅಂತಂದೇನು, ವೆಲಾಸಿಟಿ ಆಫ್ ಲೈಟ್. ಆ ವೆಲಾಸಿಟಿ ಆಫ್ ಲೈಟ್ ಬಂದ್ಬಿಟ್ಟು ಆಲ್ವೇಸ್ ಕಾನ್ಸ್ಟೆಂಟ್. ಅದು ನಿಮಗೆ ಗೊತ್ತಿದೆ, ಎಷ್ಟು, 3 lakh meters per, ಅಲ್ಲ 3 lakh kilometers per second ಆರ್ 3 into 10 to the power of 8 meters per second ಅಂತಾನು ಬರೀಬಹುದು, ರೈಟ್? ಸೊ ಇದೇನು, ವೆಲಾಸಿಟಿ ಆಫ್ ಲೈಟ್. ನೆನ್ಪಿಟ್ಕೊಳ್ಳಿ, ಏನು ಇದು, ವೆಲಾಸಿಟಿ ಆಫ್ ಲೈಟ್. ಓಕೆ ಗೈಸ್, ವೆಲಾಸಿಟಿ ಆಫ್ ಲೈಟ್. ಈಗ ನಮಗೆ ಕ್ವಶನ್ ಅಲ್ಲಿ ಏನ್ ಕೇಳ್ತಿದ್ದಾರೆ, ಯೂನಿಟ್ಸ್ ಆಫ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಈಸ್, ಯೂನಿಟ್ಸ್ ಆಫ್ ಅಂತ ಎಷ್ಟಿದೆ ಯೂನಿಟ್ಸ್, ಇದಕ್ಕೆ ಎಷ್ಟಿದಾವೆ ಯೂನಿಟ್ಸ್ ಅದು ನೀವು ನೆನ್ಪಿಟ್ಕೋಬೇಕು. ಯೂನಿಟ್ಸ್ ಆಫ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ನಮಗೆ ನೋಡಿ, ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಂತಂದ್ರೆ 6.6286. ನೋಡಿ, ಈ ಸ್ಟ್ಯಾಂಡರ್ಡ್ ನೆನ್ಪಿಟ್ಕೋಬೇಕು ಗೈಸ್ ನೀವು. ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ ಎಲ್ಲೂ ಚೇಂಜ್ ಆಗಲ್ಲ. 6.626 into 10 to the power of minus of 34 joules ಐಫನ್ ಸೆಕೆಂಡ್ ಅಥವಾ ಜೋಲ್ಸ್ ಡಾಟ್ ಸೆಕೆಂಡ್ ಅಂತ ಜೋಲ್ ಸೆಕೆಂಡ್ ಅಂತ ಕರಿಬಹುದು ನೀವು. ಏನಿದು, ಜೋಲ್ ಸೆಕೆಂಡ್. ಜೋಲ್ ಸೆಕೆಂಡ್ ಅಂತ ಎಲ್ಲ ಇದೆನಾ? ನೋ, ಜೋಲ್ಸ್ ಪರ್ ಸೆಕೆಂಡ್ ಇದೆ, ನಾಟ್ ಎ ಪರ್ಟಿಕ್ಯುಲರ್ ಯೂನಿಟ್. ನೋ ಯೂನಿಟ್ ಅಂದ್ರೆ ಯೂನಿಟ್ ಇದೆ, ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಯೂನಿಟ್ ಇದೆ. ಎನರ್ಜಿ ಸೆಕೆಂಡ್ ಅಂತ ಕೊಟ್ಟಿದ್ದಾನೆ, ಎನರ್ಜಿ ಸೆಕೆಂಡ್ ಆಗಿರುತ್ತಾ? ನೋ ಚಾನ್ಸ್. ಎನರ್ಜೀಸ್ ಪರ್ ಸೆಕೆಂಡ್ ಅಂತ ಇದಲ್ಲ, ಇದು ಈಕ್ವಲೆಂಟ್ ಯೂನಿಟ್ ಆಫ್ ಜೋಲ್ ಸೆಕೆಂಡ್, ನೆನ್ಪಿಟ್ಕೊಳ್ಳಿ. ಸೊ ಯು ಟೇಕ್ this as the right answer. Okay, take this as the right answer. Okay guys, so this is what all about the relationship between the energy, frequency, wavelength and Planck's constant. ಸೊ ಇದನ್ನ ಒಂದ್ಸಲ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ಫಾರ್ಮುಲಾಸ್ ನಿಮಗೆ ವೆರಿ ಇಂಪಾರ್ಟೆಂಟ್. ಈ ಫಾರ್ಮುಲಾ ನೆನಪಾಯ್ತಾ, ಈ ಯೂನಿಟ್ಸ್ ಆಟೋಮೆಟಿಕ್ ಆಗಿ ನೆನಪಾಗ್ತಾ. ಅಂಡ್ ದ ವ್ಯಾಲ್ಯೂಸ್ ನೆನ್ಪಿಟ್ಕೊಳ್ಳಿ. ವ್ಯಾಲ್ಯೂಸ್ ಆರ್ ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಇಂಜಿನಿಯರ್ಸ್ ಅಂಡ್ ಮೈ ಡಿಯರ್ ಬಿಲೋಡ್ ಸ್ಟೂಡೆಂಟ್ಸ್. ಓಕೆ, ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಂಡ್ ನಿಮಗೆ ಏನಾದರೂ ಮಾಹಿತಿ ಬೇಕಿತ್ತು ಅಂತಂದ್ರೆ ದಯಮಾಡಿ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ಪರ್ಟಿಕ್ಯುಲರ್ ನಂಬರ್ ಗೈಸ್, 8073568849. ಏನಕ್ಕಾಗಿ ಕಾಂಟ್ಯಾಕ್ಟ್ ಮಾಡ್ಬೇಕು ನೀವು? ಆಸ್ ಪರ್ ದ ಸಿಲೆಬಸ್ ನಮಗೆ ಕಂಟೆಂಟ್ ಬೇಕು ಅಂತಂದ್ರೆ, ಓಕೆ, ಆಸ್ ಪರ್ ಸಿಲೆಬಸ್ ಕಂಟೆಂಟ್ ಬೇಕಿದೆ ಅಂತಂದ್ರೆ you can contact this particular number. ಓಕೆ, ಯಾರ್ಯಾರಿಗೆ ಅವೈಲೇಬಲ್ ಇದೆ, ಎಲ್ಲರಿಗೂ ಅವೈಲೇಬಲ್ ಇದೆ, ನೀವು ಕಾಂಟ್ಯಾಕ್ಟ್ ಮಾಡಿ and we will tell you more details. ಓಕೆ.
Okay guys, for masters as well as diploma and ITI holders ಗಿದೆ. And I wish you all the best guys. Thanks for watching my video. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲದಾಗಿ ನೋಡ್ತಾ ಇದ್ರೆ. And I wish you all the best. See you in the next section. And let's get crack this exam. Okay, thank you guys, wish you good day.